ಬನ್ನಿ ಇವತ್ತು ನನ್ನ ಬಿಳಿ ಗಂಡನಿಗೆ ರಾಗಿ ಮುದ್ದೆ ತಿನ್ಸೋಣ. ಅಂಡ್ ವೆಲ್ಕಮ್ ಟು ಮೈ ಬ್ಲಾಗ್. ರಾಗಿ ಮುದ್ದೆನ ಜಾಶ್ಗೆ ನಾನು ಫೋರ್ಸ್ಫುಲಿ ಕೊಡ್ತಾ ಇಲ್ಲ. ನಮ್ಮ ಮನೇಲಿ ವರ್ಷಕ್ಕೊಂದ್ಸತಿ ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ. ನಮ್ಗೆ ಆರೋಗ್ಯ ಚೆನ್ನಾಗಿರ್ಲಿ ಚೆನ್ನಾಗಿಲ್ಲದೆ ಇರಲಿ, ನಮ್ಮ ಬಾಡಿಯಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ವಿ ಡೂ ಅ ಬ್ಲಡ್ ಟೆಸ್ಟ್. ಹಾಗೆ ಬಂದಂತ ರಿಸಲ್ಟ್ ಅಲ್ಲಿ ಜಾಶ್ನ ಕೊಲೆಸ್ಟ್ರಾಲ್ ಸ್ವಲ್ಪ ಹೈಯರ್ ಸೈಡ್ ಇರೋದ್ರಿಂದ ಜಾಶ್ ಸ್ವತಃ ಅವನೇ ನನಗೆ ರಾಗಿಯಲ್ಲಿ ಏನಾದ್ರೂ ಮಾಡ್ಕೊಡು ಅಂತ ಸುಮಾರು ತಿಂಗಳ ಮುಂಚೆ ಕೇಳಿದ್ದ. ನಾನು ರಾಗಿ ಹಾಲ್ಬಾಯ್ ಮಾಡ್ಬೇಕು ಅನ್ಕೊಂಡಿದ್ದೆ, ಬಟ್ ಟೈಮ್ ಸಿಕ್ಲಿಲ್ಲ ಅಷ್ಟೊಂದು. ಅದಕ್ಕೆ ಜಾಶ್ ಪರವಾಗಿಲ್ಲ, ನಾನು ರಾಗಿ ಮುದ್ದೆನೆ ತಿಂತೀನಿ, ನನಗೆ ರಾಗಿ ಮಾಡ್ಕೊಡು ಅಂತ ಸ್ವಾಮಿಗಳೇ ಕೇಳಿದ್ರೆ ನಾವ್ ಬಿಡ್ತೀವ? ಬಾಡುಟ್ಟು ತಯಾರಿ ಸ್ಟಾರ್ಟ್ ಮಾಡಿಬಿಟ್ಟೆ. ಆದ್ರೆ ಲ್ಯಾಂಬ್ ಚಾಪ್ಸ್ ಮಾತ್ರ ಜಾಶ್ ಕಲ್ಲ ನನಗೆ. ಯಾವ ಜನ್ಮದಲ್ಲಿ ವೆಜಿಟೇರಿಯನ್ ಆಗಿದ್ನೋ ಏನೋ ಗೊತ್ತಿಲ್ಲ, ಅವ್ನಿಗೆ ರೆಡ್ ಮೀಟ್ ಅಂದ್ರೆ ಆಗಲ್ಲ. ಕೊಲೆಸ್ಟ್ರಾಲ್ ಕೆಲವೊಮ್ಮೆ ನಾವು ತಿನ್ನುವಂತ ಪದಾರ್ಥದಿಂದಾನೇ ವೇರಿಯೇಷನ್ ಆಗುತ್ತೆ ಅಂತ ಅಲ್ಲ, ಕೆಲವೊಂದು ಹೆರಿಡಿಟ್ರಿಯಲ್ ಕೂಡ ಇರುತ್ತೆ. ಹಾಗೆ ಜಾಶ್ ನ ಮನೆ ಕಡೆ 40 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಎಷ್ಟೋ ಜನಕ್ಕೆ ತೊಂದರೆಗಳು ಆಗಿದೆ. ಹಾಗೆ ಜಾಶ್ ಮತ್ತೆ ಜಾಶ್ ನ ತಮ್ಮ ಇಬ್ರು ಊಟದಲ್ಲಿ ಮತ್ತೆ ಫಿಟ್ನೆಸ್ ಅಲ್ಲಿ ಸ್ವಲ್ಪ ಅತಿ ಹೆಚ್ಚು ಕಾಳಜಿನ ವಹಿಸ್ತಾರೆ. ರಾಗಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಇರೋದ್ರಿಂದ ನಮ್ಮ ಗಟ್ ಹೆಲ್ತ್ ಕೂಡ ಒಳ್ಳೇದು. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಹೀರುತ್ತೆ ಕೂಡ ರಾಗಿ. ಇನ್ನ ಇದು ರೈತರ ಊಟ. ನನ್ನ ಪ್ರಕಾರ ರೈತರ ಊಟ ಯಾವುದೇ ಇರಲಿ, ಇಟ್ಸ್ ವೆರಿ ಹೆಲ್ದಿ ಅಂತಾನೆ ಅನ್ಸುತ್ತೆ. ಅದಕ್ಕೆ ನಮ್ಮ ಪೂರ್ವಿಕರು ಇದೆಲ್ಲ ತಿಳಿದೇ ತಮ್ಮ ಊಟದ ಡಯಟ್ ಅಲ್ಲಿ ಇದನ್ನೆಲ್ಲ ಆಡ್ ಮಾಡಿದ್ರು ಅನ್ಸುತ್ತೆ. ನಾನ್ ನಿಮ್ಗೆ ಈ ಚಾಪ್ಸ್ ನ ರೆಸಿಪಿ ಎಲ್ಲ ಹೇಳಕ್ ಹೋಗಲ್ಲ, ಯಾಕಂದ್ರೆ ಇದನ್ನ ನಾನ್ ನಿಮ್ಗೆ ಹೇಳ್ಕೊಡಕ್ ಹೋದ್ರೆ ಸೂರ್ಯನ್ಗೆ ಟಾರ್ಚ್ ಬಿಟ್ಟಂಗ ಆಗುತ್ತೆ. ಭಾರತೀಯರು ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ. ಸೊ ಹಾಗಾಗಿ ನಿಮ್ಗೆ ರೆಸಿಪಿನ ನಾನು ಹೇಳ್ಕೊಡಕ್ ಬರಲ್ಲ. ಸೊ ಬನ್ನಿ ಜಾಶ್ ನ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. No, you should dunk it inside that. How much of it? Just dunk it how much of it you feel like, how much of a sauce you need here. Don't chew, you have to just gulp it in. Yeah, that was good. Wow. That's a true Kannadiga. How is the taste? It doesn't taste good. I'm swallowing it. Nice. ಇನ್ನು ಮುಂದೆ ನಾನೊಬ್ಳೇ ರಾಗಿ ಮುದ್ದೆ ತಿನ್ನೋ ಅವಶ್ಯಕತೆ ಇಲ್ಲ. ನನ್ನ ಜೊತೆ ನನ್ನ ಮನೆಯವರು ಸೇರ್ಕೊಂಡು ಊಟ ಮಾಡ್ತಾರೆ ಅಂದ್ರೆ ನನಗೆ ಅದೇ ಖುಷಿ. ಮೊದಲನೇ ಸತಿನೇ ತುಂಬಾ ದೊಡ್ಡ ಮುದ್ದೆನ ಕೊಟ್ಟು ಅದನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸಣ್ಣ ಮುದ್ದೆನ ಕೊಟ್ಟೆ. ಇಷ್ಟಪಟ್ಟು ತಿನ್ನೋರಿಗೆ ಮನಸ್ಸಿಂದ ಎಷ್ಟಾದ್ರೂ ಅಡಿಗೆ ಮಾಡಿ ಬಡಿಸ್ಬೋದು. ನೀವೇನಂತೀರಾ?